ನೋಡಿ ಸರ್, ನಿಮ್ಮ ಗಾಡಿದು ಹೆಡ್ಲೈಟ್ ವರ್ಕ್ ಆಗ್ತಿಲ್ಲ ಅನ್ನೋ ಥರ ಅಂದರೆ ನೋಡಿ, ಈ ಅದರ್ ಲೈಟ್ ವರ್ಕ್ ಆಗ್ತಾ ಇರತ್ತೆ, ಹೆಡ್ಲೈಟ್ ಬರ್ತಿರಲ್ಲ. ಅವಾಗೇನು ಮಾಡಬೇಕು ನೋಡಿ, ಇಲ್ಲಿ ನಿಮ್ಮ ಕೈಲಾದರೆ ನಿಮ್ಮ ಕೈಲಿ, ಇಲ್ಲಾಂದರೆ ಲೋಕಲ್ ಗ್ಯಾರೇಜಲ್ಲಿ ನೋಡಿ, ಇಲ್ಲೊಂದು ನೋಡಿ, ಈ ಭಾಗದಲ್ಲಿ ಒಂದು ಕೆಳಗಡೆ ಆ ಕಡೆ ನೋಡಿ, ಈ ಭಾಗದಲ್ಲಿ ಒಂದು, ಇಲ್ಲಿ ಈ ಕಡೆ ಆದಂಗೆ, ಮತ್ತು ಈ ಕಡೆ ಒಂದು ಸ್ಕ್ರೂ ಇರುತ್ತೆ. ಆ ಸ್ಕ್ರೂ ಬಿಚ್ಚಿದ್ರೆ ನಿಮಗೆ ಇದನ್ನು ಕೆಳಗಡೆ ಎಳಿಬೇಕು. ಈ ಥರ ಸ್ಕ್ರೂ ಬಿಚ್ಚಿ ಹಿಂಗೆ ಕೆಳಗಡೆ ಎಳಿಬೇಕು. ಇದು ಆಚೆ ಬಂದುಬಿಡುತ್ತೆ. ಇದು ನೋಡಿ, ಈ ಥರ ಆಚೆ ಬರುತ್ತೆ. ಅದನ್ನು ಎತ್ತಿಟ್ಟು ಇಲ್ಲಿ ನೋಡಿ ಒಳಗಡೆ ಕೈ ಹಾಕಬೇಕು. ನೀವು ಸ್ವಲ್ಪ ನೋಡಿ, ಬಲ್ಬ್ ಸಿಗುತ್ತೆ ಇಲ್ಲಿ. ಆ ಬಲ್ಪಿಂದು ವಯರು ಡಿಸ್ಕನೆಕ್ಟ್ ಆಗಿದೆಯಾ ಅಂತ ನೋಡಬೇಕು. ನೋಡಿ, ಇಲ್ಲಿ ಎಲ್ಲದರಲ್ಲೂ ಈ ಥರ ನೋಡಿ, ಬ್ಲೂ ಕಲರು, ವೈಟ್ ಕಲರು, ಮತ್ತು ಬ್ರೌನ್ ಕಲರು, ಬ್ಲ್ಯಾಕ್ ಕಲರ್, ಈ ಥರ ಒಂದು ವಯರ್ ಬಂದಿರುತ್ತೆ ಇಲ್ಲಿ ನೋಡಿ. ಇಲ್ಲೇ ಕಾಣುತ್ತೆ. ನೀವೇನು ಒಳಗಡೆ ಕೈ ಹಾಕಬೇಕು ಅಂತೇನಿಲ್ಲ. ನೀವು ಓಪನ್ ಮಾಡಿದ ತಕ್ಷಣ ಮೇಲೆ ಕಾಣುತ್ತೆ, ಈ ಕಲರ್ ಮ್ಯಾಚಿಂಗ್ ಕಾಣುತ್ತೆ ನಿಮಗೆ. ಬ್ಲೂ ಮತ್ತು ಬ್ಲ್ಯಾಕು, ಬ್ರೌನು, ವೈಟು ಇವೆಲ್ಲ ಒಂದು ಕ್ಲಿಪ್ ಇರುತ್ತೆ. ಆ ಕ್ಲಿಪ್ ಹೋಗಿ ನಿಮ್ಮದು ಹೆಡ್ಲೈಟಿಗೆ ಕನೆಕ್ಟ್ ಆಗಿರುತ್ತೆ. ಅದು ಬಿಚ್ಚೋಗ್ಬಿಟ್ಟಿರುತ್ತೆ. ನಿಮಗೆ ವಯರ್ ಅಲ್ಲಾಡಿ ಶೇಕಾಗಿ ಬಿಚ್ಚೋಗ್ಬಿಟ್ಟಿರುತ್ತೆ. ಅದನ್ನು ರೀಫಿಟ್ಟಿಂಗ್ ಮಾಡ್ಕೊಂಡ್ರೆ ವರ್ಕ್ ಆಗುತ್ತೆ. ರೀಫಿಟ್ಟಿಂಗ್ ಮಾಡ್ಕೊಂಡ್ರೆ ವರ್ಕ್ ಆಗಿಬಿಡುತ್ತೆ. ಇಲ್ಲ ಬಲ್ಬ್ ಲೂಸ್ ಆಗಿರುತ್ತೆ, ಟೈಟ್ ಮಾಡ್ಕೋಬೇಕು ಅಷ್ಟೇ. ಆ ಟೈಟ್ ಮಾಡ್ಕೋಬೇಕು ಅಂದಾಗ 1 2 3 4 ಮತ್ತು ಇಲ್ಲಿ ನೋಡಿ, ಈ ಕಡೆ ಸೈಡ್ ಭಾಗದಲ್ಲಿ ಇಲ್ಲಿವರೆಗೂ ಬಿಚ್ಚಬೇಕಾಗತ್ತೆ. ನಟ್ ಬಿಚ್ಚಿ, ಮತ್ತು ಇಲ್ಲಿ ನೋಡಿ, ಈ ಭಾಗದಲ್ಲಿ ಕೆಳಗಡೆ ಇದೆಯಲ್ಲ, ಕೆಳಗಡೆ ನೋಡಿ ಅಲ್ಲಿ ಅವೆರಡು ನಟ್ಟು ಬಿಚ್ಚಬೇಕಾಗತ್ತೆ. ಮತ್ತು ರೈಟ್ ಸೈಡು ನೋಡಿ, ಈ ಭಾಗದಲ್ಲಿ ಚಕ್ರದಿಂದ ಹಿಂಭಾಗ ಅಲ್ಲಿ ಎರಡು ಕಾಣಿಸ್ತಿದೆ ನೋಡಿ, ಅಲ್ಲಿ ಬಿಚ್ಚಬೇಕಾಗತ್ತೆ. ಆವಾಗ ನಿಮ್ಗೆ ಈ ಬಾಡಿ ಪೋರ್ಷನ್ ಆಚೆಗೆ ಬರುತ್ತೆ. ಅವಾಗ ನೀವು ಹೆಡ್ಲೈಟ್ ಏನಾದ್ರು ಲೂಸ್ ಇದ್ದರೆ ಫಿಟ್ಟಿಂಗ್ ಮಾಡ್ಬೋದು. ಈಗೇನು ಬೇಡ, ಈಗ ಫಸ್ಟ್ ವಯರ್ ಲೂಸ್ ಇದೆಯಾ ಅಂತ ನೋಡ್ಕೊಳ್ಳಿ.